ಇಲಾಖೆಗೆ ಎಷ್ಟು ಜನ ಬರ್ತಾ ಇದ್ದಾರೆ ಇವತ್ತು? ರೈತರ ಕಷ್ಟ ಏನು ಅನ್ನೋದು ಅವಾಗ ಅವ್ರಿಗೆ ಅರ್ಥ ಆಗತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೊರಬ ತಾಲೂಕಿನ ರೈತ ಸಂಘ ಹಾಗೂ ಹಸಿರು ಸೇನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರನ್ನು ಕಡೆಗಣಿಸಿದ ಲಜ್ಜೆಗೆಟ್ಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಮಂಜುನಾಥ್ ಗೌಡ ಸೇರಿದಂತೆ ವಿವಿಧ ರೈತಪರ ಹೋರಾಟಗಾರರು ಪ್ರತಿಭಟಿಸಿದ್ದಾರೆ. ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರ ಹಾಗೂ ಬೆಸ್ಕಾಂ ಇಲಾಖೆ ವಿರುದ್ಧ ಸೊರಬ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿರುವ ರೈತ ಸಂಘ ಹಾಗೂ ಹಸಿರು ಸೇನೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸರಿಯಾದ ರೀತಿ ವಿದ್ಯುತ್ ನೀಡದಿದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಉಮೇಶ್ ಪಾಟೀಲ್. ದಿವಸಕ್ಕೆ 80 TC ಹೋಗ್ತಾ ಇದಾವಂತೆ. ಅದಕ್ಕೆ ಕಾರಣ ಏನು? ಅಲ್ಲ, ಈ ಸರ್ಕಾರಕ್ಕೂ ಮಾನ ಮರ್ಯಾದೆ ಇತ್ತನ್ರಿ. ಲಜ್ಜೆಗೆಟ್ಟ ಸರ್ಕಾರಗಳು ರೈತರು ಬೋರ್ವೆಲ್ ಹೊಡೆಸಿ ಸ್ವಂತ ದುಡ್ಡಿನಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿ ಶುಂಠಿ, ಬಾಳೆ, ಅನಾನಸು, ಅಡಿಕೆ, ಭತ್ತ ಬೆಳೆದು ಸರ್ಕಾರದ ಆದಾಯವನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾವೆ. ಸರ್ಕಾರ ಮಾಡೋ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಸಾಲ ಮೂಲ ಮಾಡಿ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಅವ್ರ ಬೆನ್ನು ತಟ್ಟಬೇಕಾಯಿತು. ಅದು ಬಿಟ್ಕೊಂಡು ನೀವು ಅಕ್ರಮ ಹೇಳ್ಕೊಂಡಿದ್ದೀರಿ, ನೀವಿನ್ನೂ ಅರ್ಜಿ ಕೊಟ್ಟಿಲ್ಲ. ಎಂಥ ಕೆಟ್ಟ ಪರಿಸ್ಥಿತಿ. ರೈತರು ನೀರಾವರಿ ಸ್ವಂತ ಮಾಡ್ಕೊಳ್ತಾ ಇದ್ದಾರೆ. ಖುಷಿಪಟ್ಟು ಸರ್ಕಾರ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡೋದು ಬಿಟ್ಕೊಂಡು ಮತ್ತು ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ರೈತರ ಕೊರಳಿಗೆ ಉರುಳಾಕೋದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಎಲ್ಲ ನಡೀತಾ ಇತ್ತು. ಇವತ್ತು ರೈತರಿಗೆ ಡಿಜಿಟಲ್ ಮೀಟ್ರ್ ಹಾಕ್ತಾ ಇದ್ದಾರೆ. ಮೊಬೈಲ್ ಕರೆನ್ಸಿ ಹೆಂಗೆ ಖಾಲಿ ಆತೋ ಹಂಗನೆ ನಮ್ಮ IP ಸೆಟ್ಟಿನ ಇದು ಖಾಲಿ ಆದರೆ ನಮ್ಮ ಪರಿಸ್ಥಿತಿ ಏನಾಗ್ತೈತೆ? ಇವತ್ತು ಪುಕ್ಕಟ ವಿದ್ಯುತ್ ಇದ್ದೇ ನಾವು ಸಾಲದಿಂದ ಇನ್ನೂ ಹೊರಗೆ ಬರೋಕ್ಕಾಗಿಲ್ಲ. ಸರ್ಕಾರದ ನೀತಿಗಳಿಂದ ಸ್ವಾಮಿನಾಥನ್ ವರದಿ ಜಾರಿ ಮಾಡಿರಿ, ನಮಗೆ ಬೆಲೆ ಕೊಡ್ರಿ ಅಂದರೆ ಅದ್ರ ಬಗ್ಗೆ ನಿಮ್ಮ ಸಬ್ಸಿಡಿನೂ ಬೇಡ, ನಮಗೆ ನಿಮ್ಮ ಸಾಲನೂ ಬೇಡ, ನಾವೇ ಕೊಡ್ತೀವಿ ನಿಮಗೆ. ಸ್ವಾಮಿನಾಥನ್ ವರದಿ ಜಾರಿ ಮಾಡಿ, MSP ಬೆಂಬಲ ಬೆಲೆ ಕಾಯಂ ಕಾನೂನುಬದ್ಧಗೊಳಿಸ್ತಾರೆ. ಅಧಿಕಾರಿಗಳೆಲ್ಲರೂ ಇವತ್ತು ನಮಗೆ ಉತ್ತರ ಕೊಡಬೇಕು. 7 ತಾಸು ವಿದ್ಯುತ್ ಬರೋಕ್ಕೆ ನೀವೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. TC 24 ತಾಸು ಒಳಗೆ TC ಕೊಡಬೇಕು. ಮೊದಲು ಶಿವಮೊಗ್ಗದಾಗಿತ್ತು ರಿವೈಂಡ್ ಮಾಡೋ ಇದು ಕಚೇರಿಗಳು. ಈಗ ಇಲ್ಲಿ ಸೊರಬದಾಗೆ ಮಾಡ್ತಿದ್ವಿ ಚಳುವಳಿ ಮಾಡಿ. 2019ರಿಂದ 20, 22, 23, 24ವರೆಗೂ 2000ನೇ ಇಸ್ವಿ ಒಳಗೆ ಏನು ಮಾತಾಡಬೇಕು, ಏನು ಕೊರತೆ ಐತಿ ರೈತರಿಗೆ, ಅದೇ ಕೊರತೆಗಳೇ ಇದ್ದಾವೆ. ಅಧಿಕಾರಿಗಳ ಸಂಬಳ ಮಾತ್ರ ಜಾಸ್ತಿ ಆಯ್ತು ಬಿಟ್ಟರೆ ನಮ್ಮ ಆದಾಯ ಜಾಸ್ತಿ ಆಗಲಿಲ್ಲ. ನಮಗೆ ಕೊಡ್ತಕ್ಕಂಥ ವಿದ್ಯುತ್ ಸೌಲಭ್ಯ ಗುಣಮಟ್ಟ ಬರಲೇ ಇಲ್ಲ ಎಂದಿಗೂ. ಇದು ಹೌದು ಅಲ್ಲ ಸರ್? 20ನೇ ಇಸ್ವಿಗೂ 25 2000ನೇ ಇಸ್ವಿಗೂ 25 ವರ್ಷ ಆಯ್ತು ನಾವು ಈಗ ಇದೇ ವಿಷಯಕ್ಕೆ ಚಳುವಳಿ ಮಾಡ್ತಾ. ಇನ್ನೂ ನಮ್ಮ ನಾಯಿ ನರಿಗಳ ಥರ ನೋಡ್ತಾ ಇದ್ದೀರಿ. ಯಾರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಕೇಳಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ನೀವು ಮಾಡೋ ಕೆಲಸನೂ ಮಾಡಿಲ್ಲ. ಇವತ್ತು ಯಾವುದೋ ಒಂದು ಹಳ್ಳಿ ಕರೆಂಟ್ ಹೋದರೆ ಇಡೀ ಗ್ರಿಡ್ಡಿಂದ ಸಂಪರ್ಕ ತಪ್ಪಿಸ್ಕೊಳ್ತಾರೆ. ನಿಮಗೇನ ಮಾನ ಮರ್ಯಾದೆ ಇತ್ತನ್ರಿ? ರೈತರ ಪಂಪ್ಸೆಟ್ಟು ರೈತರ ಸಮಸ್ಯೆಗಳ ಬಗ್ಗೆ ಇವತ್ತು ಒಂದು ಸಭೆ ಸೇರ್ಕೊಂಡಿದ್ದೀವಿ ನಾವು. ಈಗ ನಮಗೆ ಶಿವಮೊಗ್ಗ SC ಅವರು ಬರಬೇಕು. ಯಾಕಂದರೆ ರೈತರ ಸಮಸ್ಯೆಗಳು ಭಾಳ ಇರೋದ್ರಿಂದ ರೈತರ ಟ್ರಾನ್ಸ್ಫಾರ್ಮ್ ಹೋದರೆ 20-25 ದಿವಸಗಳ ಒಂದು ಟೈಮನ್ನು ತಗೊತಾ ಇದ್ದಾರೆ. ಇದು ಅದಕ್ಕೂ ಸಹ ರೈತರೇ ದುಡ್ಡು ಕೊಡಬೇಕು. ರೈತರು ದುಡ್ಡು ಕೊಟ್ಟು ನಮ್ಮ ಟ್ರಾನ್ಸ್ಫಾರ್ಮರ್ಗಳನ್ನು ತಗೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 3 ಫೇಸ್ ವಿದ್ಯುತ್ತನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ. 7 ತಾಸು ಕೊಡ್ತೇವೆ ಅಂತ ಹೇಳಿ 3, 4, 5 ತಾಸು ಮಧ್ಯ ಕರೆಂಟ್ಗಳು ತೆಗಿತಾರೆ. ಯಾಕಂದರೆ ಈಗಿರೋ ಇಂಜಿನಿಯರ್ಗಳು ಲೈನ್ಗಳನ್ನು ಸರಿ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು 5 ಗಂಟೆಗೆ ಮನೆ ಸೇರ್ತಾ ಇದ್ದಾರೆ. ಆ ಉದ್ದೇಶದಿಂದ ನಾವಿವತ್ತು ಇಲ್ಲಿ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯದ ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಇದರ ಬಗ್ಗೆ ಗಮನ ತಗೋಬೇಕು. ಗಮನ ತಗೊಂಡು ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡಬೇಕು. ಸರ್ಕಾರ ಯಾವುದೇ ರೈತನ ಪರವಾದಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇಲ್ಲ. ನೀವು ನೋಡಿರ್ಬೋದು, ಭಾಳ ದಿನದಿಂದ ನೋಡಿದಿರಿ. ರೈತರ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡಿ ಇದುವರೆಗೂ ವಾಪಸ್ ತಗೊಳ್ಳೋದಂಥ ಮಾತು ಕೊಟ್ಟು ವಾಪಸ್ ತಗೊಳ್ಳೋದಂಥ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದು BJP ಅವರು ಜಾರಿ ಮಾಡಿದಂಥ
ಒಂದು ಕಾಯ್ದೆ 3 ಕಾಯ್ದೆ ಅದನ್ನು ಚುನಾವಣೆ ಸಂದರ್ಭದಲ್ಲಿ ನಾವು ವಾಪಸ್ ತಗೊಳ್ತೀವಿ, ನಮಗೆ ನೀವು ಮತವನ್ನು ನೀಡ್ರಿ ಅಂತ ರೈತರಲ್ಲಿ ಕೇಳ್ಕೊಂಡು ಈಗ 1.5 2 ವರ್ಷ ಆಯಿತು. ಮಾತು ಕೊಟ್ಟು ಮೋಸ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ವಿಚಿತ್ರವಾದ ಸರ್ಕಾರದ ಕೆಲಸಗಳಿಗೆ, ಸರ್ಕಾರದಿಂದ ನನಗೆ ಆಗಬೇಕಾದ ಕೆಲಸಗಳಿಗೆ ಯಾವುದೇ ಅಧಿಕಾರಿಗಳಿಗೆ ಲಂಚದ ಅಂಶವನ್ನು ಒಡ್ಡುವುದಿಲ್ಲ ಹಾಗೂ ಲಂಚವನ್ನು ಕೊಡುವುದಿಲ್ಲ ಅನ್ನುವುದನ್ನು ಈ ಮೂಲಕ ಪ್ರಮಾಣ ವಚನ ಮಾಡುತ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.